ಆತ್ಮೀಯ ಗೆಳತಿಯರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಹಾಸನದ ಶ್ರೀ ಕುವೆಂಪು ಮಹಿಳಾ ಸಂಘದ ಸದಸ್ಯರು ನಡೆಸಿಕೊಟ್ಟ ಕಾರ್ಯಕ್ರಮ ವೈವಿಧ್ಯವನ್ನ ಕೇಳೋಣ. ಎಲ್ಲರಿಗೂ ನಮಸ್ಕಾರ. ಈ ದಿನ ಎಲ್ಲ ಕವಿಮನಸ್ಸುಗಳಿಗೂ ತಮ್ಮ ಕವಿತೆಗಳ ಮೂಲಕ, ಭಾವಗೀತೆಗಳ ಮೂಲಕ ಹೃದಯ ತಟ್ಟುವಂತಹ ಅದ್ಭುತ ಗೀತೆಗಳ ರಚನಕಾರ, ಮೋಡಿಗಾರ ಡಾಕ್ಟರ್ ಎಚ್.ಎಸ್. ವೆಂಕಟೇಶಮೂರ್ತಿಯವರ ಬದುಕು ಬರಹವನ್ನು ಸ್ಮರಿಸುತ್ತಾ ಅವರದ್ದೇ ಗೀತೆಗಳ ಗಾಯನದ ಮೂಲಕ ನುಡಿನಮನವನ್ನು ಅರ್ಪಿಸುತ್ತಿದ್ದೇವೆ. ನವ್ಯ ಕವಿತೆಗಳನ್ನು ಬರೆಯುವವರ ಸಾಲಿನಲ್ಲಿ ಪ್ರಮುಖ ಕವಿಗಳಲ್ಲಿ ಡಾಕ್ಟರ್ ಎಚ್.ಎಸ್. ವೆಂಕಟೇಶಮೂರ್ತಿಯವರು ಒಬ್ಬರು. ಕವಿತೆಗಳನ್ನು, ಭಾವಗೀತೆಗಳನ್ನು ಬಹಳ ಲಯಬದ್ಧವಾಗಿ, ಪ್ರಾಸಬದ್ಧವಾಗಿ, ಮಧುರವಾಗಿ, ಅರ್ಥಪೂರ್ಣವಾಗಿ, ಭಾವಪೂರ್ಣವಾಗಿ, ಬಹಳ ಕಲಾತ್ಮಕತೆಯ ಶೈಲಿಯಲ್ಲಿ ಬರೆಯುವ ನವೋದಯದ ಕವಿ ಅವರಾಗಿದ್ದಾರೆ. ಕನ್ನಡ ಸಾರಸ್ವತ ಲೋಕದಲ್ಲಿ ಯಶಸ್ವಿ ಎಂದೇ ಜನಪ್ರಿಯರಾಗಿದ್ದಾರೆ. ಅವರ ಹಾಡುಗಳನ್ನು ಕೇಳುತ್ತಿದ್ದರೆ ಅದೆಷ್ಟು ಹಿತವೆನಿಸುತ್ತದೆ. ಕೇಳುಗರ ಮನಸ್ಸನ್ನು ಮಾತ್ರವಲ್ಲ, ಆತ್ಮವನ್ನೂ ಕೂಡ ತಟ್ಟುವ ಸಾಹಿತ್ಯ ಅವರದ್ದು. ಎಲ್ಲ ವಯೋಮಾನದವರಿಗೂ ಸೂಕ್ತವೆನಿಸುವ ಸಾಹಿತ್ಯ ರಚಿಸಿ ಕನ್ನಡ ಸಾಹಿತ್ಯ ಲೋಕದಲ್ಲಿ ಮಿನುಗುವ ತಾರೆಯಾಗಿದ್ದಾರೆ. ಕೃಷ್ಣಲೀಲೆಗಳ ದರ್ಶನವನ್ನು ಯಶಸ್ವಿಯವರಷ್ಟು ಚೆನ್ನಾಗಿ ಅಭಿವ್ಯಕ್ತಿಸಿದ ಕನ್ನಡ ಭಾವಗೀತ ರಚನಾಕಾರರು ಮತ್ತೊಬ್ಬರಿಲ್ಲವೆನ್ನಬಹುದು. ಮಕ್ಕಳ ಮನಸ್ಸನ್ನು ಅರಿತ ಅವರು ಶಿಶುಗೀತೆಗಳ ಜನಪ್ರಿಯ ಕವಿಯಾದರು. ತಮ್ಮ ಕೃತಿಗಳ ಮೂಲಕ ಜನಸಾಮಾನ್ಯರಲ್ಲೂ ಸಾಹಿತ್ಯದ ಅಭಿರುಚಿಯನ್ನು ಹೆಚ್ಚಿಸಿದರು. ಅವರ ಅಮ್ಮ ನಾನು ದೇವರಾಣೆ, ಬೆಣ್ಣೆ ಕದ್ದಿಲ್ಲಮ್ಮ, ಲೋಕದ ಕಣ್ಣಿಗೆ ರಾಧೆಯೂ ಕೂಡ, ಹುಚ್ಚುಕೋಡಿ ಮನಸ್ಸು, ಎಲೆಗಳು ನೂರಾರು ಗೀತೆಗಳು ಬಹು ಜನಪ್ರಿಯವಾಗಿವೆ. ಅಷ್ಟೇ ಅಲ್ಲ ರಾಜೇಶ್ವರಿ, ಕನ್ನಡ ಸಾರಸ್ವತ ಲೋಕದಲ್ಲಿ ಕತೆ, ಕವಿತೆ, ಕಾದಂಬರಿ, ನಾಟಕ, ವಿಮರ್ಶೆ, ಪ್ರಬಂಧ, ಅಂಕಣ, ಭಾವಗೀತೆ, ಶಿಶುಗೀತೆ, ಸುಗಮ ಸಂಗೀತ, ಚಲನಚಿತ್ರ, ರಂಗಭೂಮಿ, ಚಿತ್ರಕಥೆ, ಸಂಭಾಷಣೆ, ಶೀರ್ಷಿಕೆ ಗೀತೆ, ಹೀಗೆ ಎಷ್ಟೋ ಪ್ರಕಾರಗಳಲ್ಲಿ ಕಾಣಿಸಿಕೊಂಡ ವಿಸ್ತಾರ ಬದುಕು ಯಶಸ್ವಿಯವರದ್ದು. ನಾವು ಬರೆದ ಹಾಡುಗಳಿಗೆ, ಕವಿತೆಗಳಿಗೆ ದನಿಯಾದವರು, ಭಾವ ತುಂಬಿದವರು, ನಮ್ಮ ಕವಿತೆಗಳಿಗೆ ಅಮರತ್ವ ಕೊಡುವವರು, ಎಲ್ಲರ ಮನಸ್ಸು ಮತ್ತು ಹೃದಯಗಳನ್ನು ತಟ್ಟುವವರು ಗಾಯಕರು ಮಾತ್ರ ಎಂದು ಗಾಯಕರನ್ನು ಯಶಸ್ವಿಯವರು ಹೃದಯಾಂತರಾಳದಿಂದ ಶ್ಲಾಘಿಸುತ್ತಾರೆ. ಈಗ ಯಶಸ್ವಿಯವರ ಒಂದು ಮಧುರವಾದ ಭಾವಗೀತೆಯನ್ನು ಕೇಳೋಣ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ತನ್ನೊಡಲ ತಾರೆಗಳ ಗುಡಿಸಿ ರಾಶಿಯ ಮಾಡಿ, ಬೆಳಗಿನುಂಡೆಯ ಬಾನಿ ಗುರುಳು ಬಿಟ್ಟು. ತನ್ನೊಡಲ ತಾರೆಗಳ ಗುಡಿಸಿ ರಾಶಿಯ ಮಾಡಿ, ಬೆಳಕಿನುಂಡೆಯ ಬಾನಿ ಗುರುಳು ಬಿಟ್ಟು. ಹೇಗೆ ಮರೆಯಾಗುವುದೋ ನಿರ್ಧನಿಕ ನಟ್ಟಿರುಳು, ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು. ಹೇಗೆ ಮರೆಯಾಗುವುದೋ ನಿರ್ಧನಿಕ ನಟ್ಟಿರುಳು, ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು. ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು. ತಾನು ಬಿಸಿಲಲ್ಲಿ ನಿಂತು ತನ್ನ ಬಳಿ ಬರುವವಗೆ ತಣ್ಣಗಿನ ಆಸರೆಯ ನೆರಳ ಕೊಟ್ಟು. ತಾನು ಬಿಸಿಲಲ್ಲಿ ನಿಂತು ತನ್ನ ಬಳಿ ಬರುವವಗೆ ತಣ್ಣಗಿನ ಆಸರೆಯ ನೆರಳ ಕೊಟ್ಟು. ಹೇಗೆ ಗೆಲುವಾಗುವುದು ಹಸಿರೆಲೆಯ ಹೊಂಗೆ ಮರ, ಹಾಗೆ ಬಾಳಿಸು ಗುರುವೆ ಪ್ರೀತಿ ಇಟ್ಟು. ಹೇಗೆ ಗೆಲುವಾಗುವುದು ಹಸಿರೆಲೆಯ ಹೊಂಗೆ ಮರ, ಹಾಗೆ ಬಾಳಿಸು ಗುರುವೆ ಪ್ರೀತಿ ಇಟ್ಟು. ಹಾಗೆ ಬಾಳಿಸು ಗುರುವೆ ಪ್ರೀತಿ
ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ತಾನು ಕೆಸರಲಿ ಕುಸಿಯುತ್ತಿದ್ದರೂ ತಾವರೆಯು ಮರಿದುಂಬಿಗಳ ಪೊರೆವ ತೊಟ್ಟಿಲಾಗಿ, ತಾನು ಕೆಸರಲಿ ಕುಸಿಯುತ್ತಿದ್ದರೂ ತಾವರೆಯು ಮರಿದುಂಬಿಗಳ ಪೊರೆವ ತೊಟ್ಟಿಲಾಗಿ. ಹೇಗೆ ತಾಯ್ತನವನ್ನು ಪ್ರೀತಿಯಲಿ ಮೆರೆಯುವುದೋ ಹಾಗೆ ಬಾಳಿಸು ಗುರುವೆ ಕರುಣೆಯಿಟ್ಟು, ಹೇಗೆ ತಾಯ್ತನವನ್ನು ಪ್ರೀತಿಯಲಿ ಮೆರೆಯುವುದೋ ಹಾಗೆ ಬಾಳಿಸು ಗುರುವೆ ಕರುಣೆಯಿಟ್ಟು, ಹಾಗೆ ಬಾಳಿಸು ಗುರುವೆ ಕರುಣೆಯಿಟ್ಟು. ದಾರಿಯುದ್ದಕ್ಕೂ ಪೈರು ನಗುವಂತೆ ನೀರುಣಿಸಿ ಹಾಲು ತೆನೆಯಲಿ ಅಮೃತ ತುಂಬಿ ನದಿಯು, ದಾರಿಯುದ್ದಕ್ಕೂ ಪೈರು ನಗುವಂತೆ ನೀರುಣಿಸಿ ಹಾಲು ತೆನೆಯಲಿ ಅಮೃತ ತುಂಬಿ ನದಿಯು. ಹೇಗೆ ದೂರದ ನೀಲಿಯಲ್ಲಿ ಕೊನೆಗೊಳ್ಳುವುದೋ, ಹೇಗೆ ದೂರದ ನೀಲಿಯಲ್ಲಿ ಕೊನೆಗೊಳ್ಳುವುದೋ ಹಾಗೆ ಕೊನೆಗಾಣಿಸೋ ಕೃಪೆಯನಿಟ್ಟು, ಹಾಗೆ ಕೊನೆಗಾಣಿಸೋ ಕೃಪೆಯನಿಟ್ಟು. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಕಲಾರವರೇ, HSV ಅವರ ಜನನ ಹಾಗೂ ವಿದ್ಯಾಭ್ಯಾಸದ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡುತ್ತೀರಾ? ಖಂಡಿತ ಅಜಯ. HS ವೆಂಕಟೇಶಮೂರ್ತಿಯವರು ಇಂದಿನ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಹೊದಿಗೆರೆ ಗ್ರಾಮದಲ್ಲಿ 1944 ಜೂನ್ 23ರಂದು ಜನಿಸಿದರು. ತಂದೆ ನಾರಾಯಣ ಭಟ್ಟರು, ತಾಯಿ ನಾಗರತ್ನಮ್ಮ. HSVಯವರ ಪ್ರಾಥಮಿಕ ಮಾಧ್ಯಮಿಕ ಶಿಕ್ಷಣವು ಹೊದಿಗೆರೆ ಮತ್ತು ಹೊಳಲ್ಕೆರೆಯಲ್ಲಿ ಜರುಗಿತು. ಚಿತ್ರದುರ್ಗದಲ್ಲಿ ಕಾಲೇಜು ಶಿಕ್ಷಣ, ಭದ್ರಾವತಿಯಲ್ಲಿ ಡಿಪ್ಲೊಮೊ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದರು. ಗಣಿತ ವಿಜ್ಞಾನ ವಿದ್ಯಾರ್ಥಿಯಾಗಿದ್ದರೂ ಸಾಹಿತ್ಯ ಕಲೆಯ ತುಡಿತ ಜಾಸ್ತಿ ಇದ್ದು ಕರ್ನಾಟಕ ವಿಶ್ವವಿದ್ಯಾಲಯದ ಬಾಹ್ಯ ವಿದ್ಯಾರ್ಥಿಯಾಗಿ BA ಪದವಿಯನ್ನು, ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ MA ಪದವಿ ಪಡೆದರು. ನಂತರ ಕನ್ನಡ ಕಥನ ಕವನಗಳು ಎಂಬ ವಿಷಯದ ಮೇಲೆ ಮಹಾಪ್ರಬಂಧ ಮಂಡಿಸಿ PhD ಪದವಿ ಪಡೆದರು. ಇವೆಲ್ಲಕ್ಕೂ ಮೊದಲು ಮಲ್ಲಾಡಿಹಳ್ಳಿಯಲ್ಲಿ ಕ್ರಾಫ್ಟ್ ಟೀಚರ್ ಆಗಿ ವೃತ್ತಿ ಜೀವನ ಆರಂಭಿಸಿ ನಂತರ BA MAಯನ್ನು ಮಾಡಿದರು. 1973ರಲ್ಲಿ ಬೆಂಗಳೂರಿನ ಸೆಂಟ್ ಜೋಸೆಫ್ ಕಾಮರ್ಸ್ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು. ನಿವೃತ್ತರಾದ ನಂತರವೂ ಬರವಣಿಗೆಯಲ್ಲಿ ಸಕ್ರಿಯರಾಗಿದ್ದರು. ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ 100ಕ್ಕೂ ಹೆಚ್ಚು ಕೃತಿಗಳನ್ನು ಬರೆದಿದ್ದಾರೆ. ಈಗ ಅವರ ಮತ್ತೊಂದು ಸುಮಧುರ ಗೀತೆಯನ್ನು ಕೇಳೋಣ. ಇರುಳ ಸಮಯ ಸುರಿ ಮಳೆಯೊಳಗೆ ದೋಣಿಗಳಿಳಿದಿವೆ ಹೊಳೆಯೊಳಗೆ, ಇರುಳ ಸಮಯ ಸುರಿ ಮಳೆಯೊಳಗೆ ದೋಣಿಗಳಿಳಿದಿವೆ ಹೊಳೆಯೊಳಗೆ, ದೋಣಿಗಳಿಳಿದಿವೆ ಹೊಳೆಯೊಳಗೆ. ಶ್ಯಾಮಲ ಸಾಗರವೇ ಗುರಿಯನ್ನುತ್ತ ಸಾಗಿವೆ ಸಾವಿರ ದೋಣಿಗಳು, ಶ್ಯಾಮಲ ಸಾಗರವೇ ಗುರಿಯನ್ನುತ್ತ ಸಾಗಿವೆ ಸಾವಿರ ದೋಣಿಗಳು. ಸೆರೆಗೆ ಹಾಯಿ ಹೃದಯವೇ ಹುಟ್ಟು, ಸೆರೆಗೆ ಹಾಯಿ ಹೃದಯವೇ ಹುಟ್ಟು, ದೋಣಿ ಹಿಂದೆ ಜಲವೇಣಿಗಳು, ದೋಣಿ ಹಿಂದೆ ಜಲವೇಣಿಗಳು. ಇರುಳ ಸಮಯ ಸುರಿ ಮಳೆಯೊಳಗೆ ದೋಣಿಗಳಿಳಿದಿವೆ ಹೊಳೆಯೊಳಗೆ, ದೋಣಿಗಳಿಳಿದಿವೆ ಹೊಳೆಯೊಳಗೆ. ಏರಿಳಿಯುವಾಲೆ ಮುಂದೆ ಇದಿರು ಹೊಳೆ ಜಗುವೆ ಈ ಹಾಯಿಗಳು, ಏರಿಳಿಯುವಾಲೆ ಮುಂದೆ ಇದಿರು ಹೊಳೆ ಜಗುವೆ ಈ ಹಾಯಿಗಳು. ಎದೆಯನೆ ಸೀಳುವ ಹೋಳು ಬಂಡೆಗಳು, ಎದೆಯನೆ ಸೀಳುವ ಹೋಳು ಬಂಡೆಗಳು, ಆ ಎನ್ನು
ಪ್ರತಿಯೊಂದೇ ಗತಿ ಹಾಡುತ್ತಿವೆ. ಮುಳುಗಿಸೋ ಅಥವಾ ತೇಲಿಸೋ ರಥವ ಧೃತಿಯೊಂದೇ ಗತಿ ಹಾಡುತ್ತಿವೆ. ಮುಳುಗದ ಹೊರತು ತೇಲದು ದೋಣಿ, ಮುಳುಗದ ಹೊರತು ತೇಲದು ದೋಣಿ, ಹಾಯಿ ವಿದಾಯವ ಹೇಳುತ್ತಿವೆ, ಹಾಯಿ ವಿದಾಯವ ಹೇಳುತ್ತಿವೆ, ಹಾಯಿ ವಿದಾಯವ ಹೇಳುತ್ತಿವೆ. ರಾಜೇಶ್ವರಿ ಅವರೇ, HSV ಅವರ ಸಾಹಿತ್ಯ ಕ್ಷೇತ್ರದ ಪಾದಾರ್ಪಣೆ ಬಗ್ಗೆ ಒಂದಿಷ್ಟು ತಿಳಿಸುತ್ತೀರಾ? ಖಂಡಿತ ತಿಳಿಸೋಣ. HSV ಅವರ ಪ್ರಾಥಮಿಕ ಶಿಕ್ಷಣ ಹೊದಿಗೆರೆಯಲ್ಲಿ ಜರುಗಿತು. ಅಲ್ಲಿನ ಕನ್ನಡ ಶಿಕ್ಷಕರಾದ ನರಸಿಂಹ ಶಾಸ್ತ್ರಿಯವರು HSV ಅವರ ಸೃಜನಶೀಲತೆಗೆ, ಸಾಹಿತ್ಯಾಸಕ್ತಿಗೆ ಮೂರ್ತ ರೂಪ ನೀಡಿದಂತವರು. ತಮ್ಮ ಬಳಿ ಇದ್ದಂತಹ ಕುವೆಂಪು, ಬೇಂದ್ರೆ, ಮಾಸ್ತಿ, ಕಾರಂತ, ಗೊರೂರು ಮುಂತಾದವರ ಕೃತಿಗಳನ್ನು ಪರಿಚಯಿಸಿ ಕನ್ನಡ ಸಾಹಿತ್ಯ ಲೋಕಕ್ಕೆ ಹೆಜ್ಜೆ ಇಡಲು ಪ್ರೇರೇಪಣೆ ನೀಡಿದಂತವರು. ಹೀಗಾಗಿ HSV ಅವರು ತಮ್ಮ ಪ್ರಥಮ ಕವನ ಸಂಕಲನ ಪರಿವೃತ್ತವನ್ನು ತಮ್ಮ ಗುರುಗಳಾದ ನರಸಿಂಹ ಶಾಸ್ತ್ರಿಯವರಿಗೆ ಅರ್ಪಿಸಿದ್ದಾರೆ. ಮುಂದೆ ಕವಿ ನಿಸಾರ್ ಅಹಮದ್, GS ಶಿವರುದ್ರಪ್ಪ ಮುಂತಾದವರ ಒಡನಾಟದಿಂದ ಅವರ ಸಾಹಿತ್ಯಾಸಕ್ತಿ ಮತ್ತಷ್ಟು ಗರಿಗೆದರಿತು. ಮಕ್ಕಳ ನಾಟಕಗಳು, ಕವಿತೆಗಳು, ಕತೆ, ಕಾದಂಬರಿ ಹೀಗೆ ವಿವಿಧ ಆಯಾಮಗಳಲ್ಲಿ HSV ಗುರುತಿಸಿಕೊಂಡರು. ಕಾವ್ಯ ಜಗತ್ತಿಗೆ ಇವರು ಮಾಡಿರುವ ಕೃಷಿ ಅನನ್ಯವಾದದ್ದು ಹಾಗೂ ಅಪೂರ್ವವಾದದ್ದು. HSV ಪ್ರಸಿದ್ಧ ಕವಿ ಮಾತ್ರವಲ್ಲ, ನಾಟಕಕಾರರೂ ಹೌದು. ಅವರ ಭಾವಗೀತೆಗಳ ಸವಿ ಹಾಡುವವರಿಗೂ ಕೇಳುವವರಿಗೂ ಔತಣ. ಅವರ ಕವಿತೆಗಳಿಗೆ ದನಿಯಾಗಿ ಸಂಗೀತ ನೀಡಿದ ನಿರ್ದೇಶಕರಿಗೂ ಹಾಡಿದ ಗಾಯಕರಿಗೂ ಅದೆಂಥದೋ ಧನ್ಯತಾ ಭಾವ. ಇನ್ನು ಕೇಳುಗರಿಗಂತೂ ರಸದೌತಣವೇ ಸರಿ. ಅಷ್ಟೇ ಅಲ್ಲ ರಾಜೇಶ್ವರಿ, ಬಾಲ್ಯದಲ್ಲಿ HSV ಅವರ ಕಾವ್ಯ ಕೃಷಿಗೆ ನೀರು ಕೊಟ್ಟು ಆಳವಾಗಿ ಬೇರು ಬಿಡಲು ಮುಖ್ಯ ಕಾರಣಕರ್ತರೆಂದರೆ ಅವರ ಗ್ರಾಮೀಣ ಪರಿಸರ. ಹೊದಿಗೆರೆ ಚಿಕ್ಕ ಊರಾದರೂ ಸಾಂಸ್ಕೃತಿಕವಾಗಿ ಬಹಳ ಸಂಪನ್ನವಾಗಿತ್ತು. ಅಜ್ಜ ಭೀಮರಾಯರು ಮೃದಂಗ ನುಡಿಸುತ್ತಿದ್ದರು, ಯಕ್ಷಗಾನ ಪ್ರಸಂಗಗಳ ಪದ್ಯಗಳನ್ನು ಹಾಡುತ್ತಿದ್ದರು. ತಾಯಿ ಉತ್ತಮ ಹಾಡುಗಾರ್ತಿಯಾಗಿದ್ದು ದಾಸರ ಗೀತೆ ಹಾಡುತ್ತಿದ್ದರು. ಊರಿನಲ್ಲಿ ಭಜನಾ ಮಂಡಳಿಯೂ ಇತ್ತು. ಅಲ್ಲಿ ಕುಮಾರವ್ಯಾಸ ಭಾರತ, ಪಂಪ ಭಾರತ, ಜೈಮಿನಿ ಭಾರತ, ಲಕ್ಷ್ಮೀಶರ ಕಾವ್ಯಗಳನ್ನು ವಾಚನ ಮಾಡುವಂತಹ ಗಮಕಿಗಳಿದ್ದರು. ಪ್ರತಿದಿನ ಸಂಜೆ ನಿಜಗುಣ ಶಿವಯೋಗಿ ಮೊದಲಾದವರ ನೀತಿ ಬೋಧಕ ಪದಗಳನ್ನಾಡುವ ತತ್ವ ಪದಕಾರರೂ ಇದ್ದರು. ಇಷ್ಟಲ್ಲದೆ ಊರಲ್ಲಿ ಉತ್ಸವಗಳು, ಜಾತ್ರೆಗಳು, ಬೊಂಬೆ ಮೇಳಗಳು ನಡೆಯುತ್ತಿದ್ದವು. ಬಯಲಾಟ, ಯಕ್ಷಗಾನಗಳು ನಡೆಯುತ್ತಿದ್ದವು. ಕರ್ಣಾರ್ಜುನ ಕಾಳಗ, ರತಿ ಕಲ್ಯಾಣ, ಮಹಾಭಾರತದ ಹಲವಾರು ಪ್ರಸಂಗಗಳ ಅಭಿನಯವನ್ನು ಅಪ್ಪಟ ಗ್ರಾಮೀಣ ಕಲಾವಿದರೆ ಮಾಡುತ್ತಿದ್ದರು. ಬೊಂಬೆ ಮೇಳಗಳಲ್ಲಿ ಸೂತ್ರವಿಡಿದು ಬೊಂಬೆಗಳನ್ನು ಆಡಿಸುತ್ತಾ ರಾಮಾಯಣ, ಮಹಾಭಾರತ, ಭಾಗವತ ಪ್ರಸಂಗಗಳನ್ನು ಆಡಿಸುತ್ತಿದ್ದರು. ಹೀಗಾಗಿ HSV ಅವರಿಗೆ ಬಾಲ್ಯದಲ್ಲೇ ರಾಮಾಯಣ, ಮಹಾಭಾರತದಂತಹ ಮಹಾಕಾವ್ಯಗಳ, ತತ್ವ ಪುರಾಣಗಳ, ಪೌರಾಣಿಕ ಕಥಾ ಮತ್ತು ಸನ್ನಿವೇಶಗಳ ಪರಿಚಯ, ಭಾರತೀಯ ಸಂಸ್ಕೃತಿಯ ಸಂಸ್ಕಾರಗಳ ಚಿಂತನೆಯ ಸೂಕ್ಷ್ಮ ಅವಲೋಕನವಿತ್ತು. ಊರಲ್ಲಿ ಎಲ್ಲಾ ಬಗೆಯ ಹಾಡುಗಾರರು, ವಚನಕಾರರು, ಗಮಕಿಗಳಿದ್ದರು. ಹೀಗಾಗಿ ಎಲ್ಲಾ ಜಾತಿ, ಮತ, ಧರ್ಮಗಳ ಕಟ್ಟಳೆಗಳನ್ನು ಮೀರಿದಂತಹ ಸಾಹಿತ್ಯ HSV ಅವರ ಎಳೆಯ ಮನಸ್ಸನ್ನು ಸೆಳೆದಿತ್ತು. ಇಷ್ಟು ಮಾತ್ರವಲ್ಲ, ತಾಯಿ ಹಾರ್ಮೋನಿಯಂ ಹಿಡಿದು ಮಕ್ಕಳಿಗೆ ಸಂಗೀತ ಪಾಠ ಹೇಳಿಕೊಡುತ್ತಿದ್ದರು. ಹೀಗಾಗಿ ಹಾಡಿನ ಜೊತೆ ಜೊತೆ ವಾದ್ಯಗಳ ಪರಿಚಯವೂ ಆಯಿತು. ಮೃದಂಗ, ಹಾರ್ಮೋನಿಯಂ, ಪಿಯಾನೋ ನುಡಿಸುತ್ತಿದ್ದರು. ಉತ್ತಮ ಹಾಡುಗಾರರು ಆದರು. ಹೀಗಾಗಿ ಅವರ ಭಾವಲಹರಿಗೆ ತಕ್ಕಂತೆ ನೂರಾರು ಗೀತೆಗಳು ಸೃಷ್ಟಿಯಾದವು. ಈಗ HSV ಅವರ ಪ್ರಸಿದ್ಧ ಭಾವಗೀತೆಯನ್ನು ಕೇಳೋಣವೇ? ಸಾವಿರದಳ ಕಮಲಿನಿ ಓ ಭಾರತಿ, ತಾಯಿ ನಿನಗೆ ಇದೋ ಜೀವದಾರತಿ. ಸಾವಿರದಳ ಕಮಲಿನಿ ಓ ಭಾರತಿ, ತಾಯಿ ನಿನಗೆ ಇದೋ ಜೀವದಾರತಿ. ಸಾವಿರದಳ ಕಮಲಿನಿ ಓ ಭಾರತಿ. ಆ ಆ ಆ ನೂರು ನುಡಿಗಳಿಂದ ಕಂದರನ್ನು ಕರೆವ ವಾಗ್ವಿದೆ, ಹಲವು ರೀತಿ ಹಾಡಿ ಹಾಲ ನೂಡಿ ಪೊರೆವ ಶಾರದೆ. ನೂರು ನುಡಿಗಳಿಂದ ಕಂದರನ್ನು ಕರೆವ ವಾಗ್ವಿದೆ, ಹಲವು ರೀತಿ ಹಾಡಿ ಹಾಲ ನೂಡಿ ಪೊರೆವ ಶಾರದೆ. ಕೈಯ ಹಿಡಿದು ಅಡಿಯ ನಿರಿಸಿ ಮುನ್ನಡೆಸುವ ಧಾರಿಣಿ. ಆ ಕೈಯ ಹಿಡಿದು ಅಡಿಯ ನಿರಿಸಿ ಮುನ್ನಡೆಸುವ ಧಾರಿಣಿ. ತೊದಲ ನುಡಿಸಿ ಕೇಳಿ ಹರ್ಷ ತಾಳಿ ನಲಿವ ತಾರಿಣಿ.
ಸಾವಿರದಳ ಕಮಲಿನಿ ಓ ಭಾರತಿ, ತಾಯಿ ನಿನಗೆ ಇದೋ ಜೀವಧಾರತಿ. ಸಾವಿರದಳ ಕಮಲಿನಿ ಓ ಭಾರತಿ. ಆ ಆ ತಪ್ಪಿದಾಗ ಮಕ್ಕಳು ರಣಚಂಡಿಯಾಗಿ ಖಂಡಿಸಿ, ಮತ್ತೆ ಕರೆದು ಲಲ್ಲೆಗರೆದು ಕಣ್ಣನೊರೆಸಿ ಮುದ್ದಿಸಿ. ತಪ್ಪಿದಾಗ ಮಕ್ಕಳು ರಣಚಂಡಿಯಾಗಿ ಖಂಡಿಸಿ, ಮತ್ತೆ ಕರೆದು ಲಲ್ಲೆಗರೆದು ಕಣ್ಣನೊರೆಸಿ ಮುದ್ದಿಸಿ. ನಮ್ಮ ಸೋದರತ್ವವನ್ನು ನಮಗೆ ಮನನಗೊಳಿಸುತ್ತಾ, ನಮ್ಮ ಸೋದರತ್ವವನ್ನು ನಮಗೆ ಮನನಗೊಳಿಸುತ್ತಾ, ಮನೆಯ ನಿಲ್ಲಿ ಸಮ್ಮತಾಯೆ ನಮ್ಮನೆಲ್ಲ ಒಲಿಸುತ್ತಾ. ಸಾವಿರದಳ ಕಮಲಿನಿ ಓ ಭಾರತಿ, ತಾಯಿ ನಿನಗೆ ಇದೋ ಜೀವಧಾರತಿ. ಸಾವಿರದಳ ಕಮಲಿನಿ ಓ ಭಾರತಿ. ಆ ಆ ಹಲವು ತಾರೆಯಿಂದ ಒಂದು ಬೆಳಕ ಸೂರೆ ಮಾಡಿದವಳೆ, ಹಲವು ಧಾರೆಯಿಂದ ಒಂದು ವರ್ಷ ಗೀತೆ ಹಾಡಿದವಳೆ. ಹಲವು ತಾರೆಯಿಂದ ಒಂದು ಬೆಳಕ ಸೂರೆ ಮಾಡಿದವಳೆ, ಹಲವು ಧಾರೆಯಿಂದ ಒಂದು ವರ್ಷ ಗೀತೆ ಹಾಡಿದವಳೆ. ತೆಕ್ಕೆ ಬಿಗಿದು ತಾಯೇ ಇಂದು ನಮ್ಮನೊಂದು ಗೂಡಿಸಿ, ತೆಕ್ಕೆ ಬಿಗಿದು ತಾಯೇ ಇಂದು ನಮ್ಮನೊಂದು ಗೂಡಿಸಿ. ಹಲವಿದ್ದರು ಒಲ ಒಂದೇ ಎಂಬ ತತ್ವ ಮೂಡಿಸೆ. ಸಾವಿರದಳ ಕಮಲಿನಿ ಓ ಭಾರತಿ, ತಾಯಿ ನಿನಗೆ ಇದೋ ಜೀವಧಾರತಿ. ಸಾವಿರದಳ ಕಮಲಿನಿ ಓ ಭಾರತಿ, ತಾಯಿ ನಿನಗೆ ಇದೋ ಜೀವಧಾರತಿ. ಸಾವಿರದಳ ಕಮಲಿನಿ ಓ ಭಾರತಿ. ಆ ಆ ಸುಜಾತಾರವರೇ, ಎಚ್ಎಸ್ವಿಯವರ ಮಕ್ಕಳ ಸಾಹಿತ್ಯದ ಬಗ್ಗೆ ಹಾಗೂ ಇತರೆ ಕಾದಂಬರಿ, ಕವನ ಸಂಕಲನ, ಕಥಾ ಸಂಕಲನದ ಬಗ್ಗೆ ಮಾಹಿತಿಯನ್ನು ಸ್ವಲ್ಪ ಕೊಡುತ್ತೀರಾ? ಖಂಡಿತ ಜಯ. ಎಚ್ಎಸ್ವಿಯವರು ಮಕ್ಕಳ ಕಲ್ಪನಾ ಶಕ್ತಿಯನ್ನು ಗರಿಗೆದರುವಂತೆ ಮಾಡಿ ಅವರಲ್ಲಿ ಸಾಹಿತ್ಯದ ಒಲವನ್ನು ತುಂಬುವಂತಹ ಕವಿತೆಗಳನ್ನು ರಚಿಸಿದರು. ಯಾವುದೇ ಒಂದು ಪುಸ್ತಕ ಓದುಗರ ಮನಸ್ಸಿಗೆ ತಟ್ಟದಿದ್ದರೆ ಅದೊಂದು ಯಶಸ್ವಿ ಪುಸ್ತಕವಾಗದು. ಅದು ಆಗಬೇಕಾದರೆ ಮಕ್ಕಳಿಗೆ ಉತ್ತಮ ಸಂಸ್ಕೃತಿ, ಸಂಸ್ಕಾರಗಳನ್ನು ಬೆಳೆಸುವ ಪುಸ್ತಕಗಳು ಬರಬೇಕೆಂದೇ ಅವರ ಆಶಯವಾಗಿತ್ತು. ಹಾಗಾಗಿ ಅವರು ಮಕ್ಕಳಿಗಾಗಿ ನೂರಾರು ಕವಿತೆಗಳನ್ನು ರಚಿಸಿದರು, ಕವನ ಸಂಕಲನಗಳನ್ನು ಹೊರತಂದರು. ಹೂವಿನ ಶಾಲೆ, ಗಿಲಿಗಿಲಿ ಗೆಜ್ಜೆ, ಬಣ್ಣದ ಹಕ್ಕಿ ಮುಂತಾದ ಗೀತೆಗಳು ಜನಪ್ರಿಯಗೊಂಡವು, ಧ್ವನಿ ಸುರುಳಿಗಳಾಗಿ ಹೊರಬಂದವು. ಎಳೆಯ ವಯಸ್ಸಿನ ಓದುಗರಿಗಾಗಿ ಪಂಪನ ಪುರಾಣ, ವಿಕ್ರಮಾರ್ಜುನ ವಿಜಯ, ಚಂಪು ಕಾವ್ಯಕೃತಿಗಳನ್ನು ಸುಲಭ ಕನ್ನಡದಲ್ಲಿ ರೂಪಾಂತರಿಸಿದರು. ಅವರು ಮಕ್ಕಳಿಗಾಗಿ ಸೃಷ್ಟಿಸಿದ ಪ್ರಮುಖ ಕೃತಿಗಳು ಹಕ್ಕಿ ಸಾಲು, ಹೂವಿನ ಶಾಲೆ, ಸೋನಿ ಪದ್ಯಗಳು ಮತ್ತು ಉತ್ತರಾಯಣ, ಬಾರೋ ಬಾರೋ ಮಳೆರಾಯ. ಅವರ ಕಥಾ ಸಂಕಲನಗಳು ಬಾಣಸವಾಡಿಯ ಬೆಂಕಿ, ಪುಟ್ಟಾರಿಯ ಮತಾಂತರ, ಕಾದಂಬರಿಗಳು ತಾಪಿ, ಅಮಾನುಷರು, ಅಗ್ನಿಮುಖ, ಕದಿರಿನ ಕೋಟೆ, ವೇದಾವತಿ ನದಿಯಲ್ಲ, ಪತ್ರಕಥನ ಮರೆಯುವ ಮೊದಲು, ಮಕ್ಕಳ ಕಾದಂಬರಿ ಚಿನ್ನಾರಿ ಮುತ್ತ, ಪ್ರವಾಸ ಕಥನ ಸಿಂಗಾರಿ, ಅನುಭವ ಕಥನ ಕ್ರಿಸ್ಮಸ್ ಮರ, ಆತ್ಮಕಥನ ಅಕ್ಕಚ್ಚುವಿನ ಅರಣ್ಯ ಪರ್ವ. ಈಗ ಒಂದು ಮಧುರ ಗೀತೆ. ಹುಚ್ಚುಕೋಡಿ ಮನಸ್ಸು ಅದು 16ರ ವಯಸ್ಸು, ಹುಚ್ಚುಕೋಡಿ ಮನಸ್ಸು ಅದು 16ರ ವಯಸ್ಸು. ಮಾತು ಮಾತಿಗೆ ಕೋನಗು, ಮರುಗಳಿಗೆಯೇ ಮೌನ, ಮಾತು ಮಾತಿಗೆ ಕೋನಗು, ಮರುಗಳಿಗೆಯೇ ಮೌನ. ಕನ್ನಡಿ ಮುಂದಷ್ಟು ಹೊತ್ತು
ಬರೆಯದಿರುವ ಕವನ. ಕನ್ನಡಿ ಮುಂದಷ್ಟು ಹೊತ್ತು ಬರೆಯದಿರುವ ಕವನ. ಹುಚ್ಚುಕೋಡಿ ಮನಸ್ಸು ಅದು 16ರ ವಯಸ್ಸು. ಸೆರಗು ತೀಡಿದಷ್ಟು ಸುಕ್ಕು ಹಠ ಮಾಡುವ ಕೂದಲು. ಸೆರಗು ತೀಡಿದಷ್ಟು ಸುಕ್ಕು ಹಠ ಮಾಡುವ ಕೂದಲು. ನಿರಿಯೇಕೋ ಸರಿಯಾಗದು ಮತ್ತೆ ಒಳಗೆ ಹೋದಳು. ನಿರಿಯೇಕೋ ಸರಿಯಾಗದು ಮತ್ತೆ ಒಳಗೆ ಹೋದಳು. ಹುಚ್ಚುಕೋಡಿ ಮನಸ್ಸು ಅದು 16ರ ವಯಸ್ಸು. ಕೆನ್ನೆ ಕೊಂಚ ಕೆಂಪಾಯಿತೆ ತುಟಿಯ ರಂಗು ಹೆಚ್ಚೆ. ಕೆನ್ನೆ ಕೊಂಚ ಕೆಂಪಾಯಿತೆ ತುಟಿಯ ರಂಗು ಹೆಚ್ಚೆ. ನಗುತ್ತಾವಳ ಚೇರಿಸುತ್ತಿದೆ ಗಲದ ಕರಿಮಚ್ಚೆ. ನಗುತ್ತಾವಳ ಚೇಡಿಸುತ್ತಿದೆ ಗಲದ ಕರಿಮಚ್ಚೆ. ಹುಚ್ಚುಕೋಡಿ ಮನಸ್ಸು ಅದು 16ರ ವಯಸ್ಸು. ಬರಿ ಹಸಿರು ಬರಿ ಹೂವು ಎದೆಯೊಳೆಷ್ಟು ಹೆಸರು. ಬರಿ ಹಸಿರು ಬರಿ ಹೂವು ಎದೆಯೊಳೆಷ್ಟು ಹೆಸರು. ಯಾವ ಮದುವೆ ದಿಬ್ಬಣವೋ ಸುಮ್ಮನೆ ನಿಟ್ಟುಸಿರು. ಯಾವ ಮದುವೆ ದಿಬ್ಬಣವೋ ಸುಮ್ಮನೆ ನಿಟ್ಟುಸಿರು. ಹುಚ್ಚುಕೋಡಿ ಮನಸ್ಸು ಅದು 16ರ ವಯಸ್ಸು. ಮತ್ತು ಮಾತಿಗೆ ಕೋನಗು ಮರುಗಳಿಗೆಯೇ ಮೌನ. ಕನ್ನಡಿ ಮುಂದಷ್ಟು ಹೊತ್ತು ಬರೆಯದಿರುವ ಕವನ. ಬರೆಯದಿರುವ ಕವನ. ಬರೆಯದಿರುವ ಕವನ. ಮಾಲಿನಿಯವರೇ, HSV ಅವರ ಕವನ ಸಂಕಲನಗಳು ಹಾಗೂ ನಾಟಕಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಇದ್ದರೆ ಕೊಡುತ್ತೀರಾ? ಅವರ ಪರಿವೃತ್ತ, ಬಾಗಿಲು ಬಡೆವ ಜನಗಳು, ಸಿಂದಾಬಾದನ ಆತ್ಮಕತೆ, ಕ್ರಿಯಾಪರ್ವ, ಒಣಮರದ ಗಿಳಿಗಳು, ಸೌಗಂಧಿಕ, ನಿಸರ್ಗ, ವಿಮುಕ್ತಿ, ಅಗ್ನಿಸ್ತಂಭ, ಎಲೆಗಳು 100, ಮರತ ಸಾಲುಗಳು, ಹರಿಗೋಲು, ಎಷ್ಟೊಂದು ಮುಗಿಲು, ಅಮೆರಿಕದಲ್ಲಿ ಬಿಲ್ಲು ಹಬ್ಬ, ಋತುವಿಲಾಸ, ಹಕ್ಕಿ ಸಾಲು, ನದಿ ತೀರದಲ್ಲಿ, ಉತ್ತರಾಯಣ ಮತ್ತು ಕನ್ನಡಿಯ ಸೂರ್ಯ, ಶಂಖದೊಳಗಿನ ಮೌನ, ಮಕ್ಕಳಿಗಾಗಿ ಪಂಪ, ಅಜ್ಜಿ ಕತೆ ಹೇಳು, ತೂಗು ಮಂಚ, ಬಾರೋ ಬಾರೋ ಮಳೆರಾಯ, ವೈದೇಹಿ ಮತ್ತು ಇತರ ಕವನಗಳು HSV ರವರ ಸಮಗ್ರ ಕವಿತೆಗಳು. ಅಷ್ಟೇ ಅಲ್ಲ, ಅವರ ನಾಟಕಗಳು, ಹೆಜ್ಜೆಗಳು, ಒಂದು ಸೈನಿಕ ವೃತ್ತಾಂತ, ಕತ್ತೆಲೆಗೆ ಎಷ್ಟು ಮುಖ, ಚಿತ್ರಪಟ, ಉರಿಯ ಉಯ್ಯಾಲೆ, ಅಗ್ನಿವರ್ಣ, ಹೂವಿ, ಸಂಧಾನ, ಅಳಿಲು ರಾಮಾಯಣ, ಸುಣ್ಣದ ಸುತ್ತ, ಕಂಸಾಯಣ, ಊರ್ಮಿಳ, ಮಂತರ, ಮೇಘಮಾಸ, ಕುಣಿಕುಣಿ ನವಿಲೆ, ಮುದಿದೊರೆ, HSV ಸಮಗ್ರ ಮಕ್ಕಳ ನಾಟಕಗಳು HSV ರವರ ಈವರೆಗಿನ ಏಕಾಂಕ ನಾಟಕಗಳು. ಕಲಾರವರೇ, HSV ರವರ ಚಲನಚಿತ್ರಗಳ ಬಗ್ಗೆ ಹೇಳ್ತೀರಾ? ಖಂಡಿತ. ಚಿತ್ರರಂಗಕ್ಕೆ ಅವರ ಕೊಡುಗೆ ಅಪಾರ. HSV ಅವರು ಚಲನಚಿತ್ರಗಳಿಗಾಗಿಯೇ ಹಾಡುಗಳನ್ನು, ಸಂಭಾಷಣೆಗಳನ್ನು, ಚಿತ್ರಕಥೆಗಳನ್ನು ಬರೆದಿದ್ದಾರೆ. ಚಿನ್ನಾರಿ ಮುತ್ತ, ಒಂದೂರಲ್ಲಿ ಎಂಬ ಮಕ್ಕಳ ಚಿತ್ರಗಳಿಗೆ ಹಾಡು, ಚಿತ್ರಕಥೆ, ಸಂಭಾಷಣೆಗಳನ್ನು ಬರೆದಿದ್ದಾರೆ. ಕೊಟ್ರೇಸಿ ಕನಸು ಎಂಬ ಇನ್ನೊಂದು ಮಕ್ಕಳ ಚಿತ್ರಕ್ಕೆ ಹಾಡುಗಳನ್ನು ರಚಿಸಿದ್ದಾರೆ. ಕಿರಿಕ್ ಪಾರ್ಟಿ, ಮೈತ್ರಿ, ಬಾಳಂದು ಭಾವಗೀತೆ ಚಿತ್ರಗಳಿಗೆ ಹಾಡುಗಳನ್ನು ರಚಿಸಿದ್ದಾರೆ. ಮನೆಯಂತೆ ಯಾವುದೇ ಸ್ಥಳವಿಲ್ಲ ಚಿತ್ರಕ್ಕೆ ಹಾಡುಗಳನ್ನು ಬರೆದಿದ್ದಾರೆ. ಸಪ್ತ ಸಾಗರದಾಚೆಯಲ್ಲೋ ಚಿತ್ರಕ್ಕೆ ಇರಬೇಕು ಇರುವಂತೆ ಎಂಬ ಹಾಡನ್ನು ರಚಿಸಿದ್ದಾರೆ. ಇನ್ನು ದೂರದರ್ಶನಕ್ಕೆ ಅವರ ಕೊಡುಗೆ ಅಪಾರ. ಮುಕ್ತ, ಮಹಾಪರ್ವ, ಮಗಳು ಜಾನಕಿ ಧಾರಾವಾಹಿಗಳಿಗೆ ಶೀರ್ಷಿಕೆ ಗೀತೆ ಬರೆದಿದ್ದಾರೆ. ಇನ್ನು ಸವಿಗಾನ, ಯಾವ ಜನ್ಮದ ಮೈತ್ರಿ ಧಾರಾವಾಹಿಗಳಿಗೆ ಹಾಡುಗಳನ್ನು ಬರೆದಿದ್ದಾರೆ. ಈಗ ಅವರದೇ ಇನ್ನೊಂದು ಸುಮಧುರ ಗೀತೆಯನ್ನು ಕೇಳೋಣ. ತೇರು ಹೊಂಟೈತವ್ವ ತಂಗಿ, ತೇರು ಹೊಂಟೈತೆ, ತೇರು ಹೊಂಟೈತವ್ವ ತಂಗಿ, ತೇರು ಹೊಂಟೈತೆ, ಏಳುಮಲೆಯ ರಂಗಸ್ವಾಮಿ ತೇರು ಹೊಂಟೈತೆ,
ಏಳುಮಲೆಯ ರಂಗಸ್ವಾಮಿ ತೇರು ಹೊಂಟೈತೆ, ತೇರು ಹೊಂಟೈತವ್ವ ತಂಗಿ ತೇರು ಹೊಂಟೈತೆ. ಮೂಡಲಗಿರಿಯ ಮಲೆಯ ಮ್ಯಾಲೆ ರಂಗನ ತಂದು ನಿಲ್ಲಿಸಿ, ಅವ್ವ ಗೋಪಿ ಎಣ್ಣೆ ಒತ್ತಿ ನಿನ್ನ ಕೂಸೋ ಒಲಿಸಿ, ಚಂದ ಮಾಡುತ್ತಿದ್ದರವ್ವ ಚಂದ ಮಾಡುತ್ತಿದ್ದರವ್ವ ಕಂದನಿಗೆ ಗೋವಿಂದನಿಗೆ. ತೇರು ಹೊಂಟೈತವ್ವ ತೇರು ಹೊಂಟೈತವ್ವ ತಂಗಿ ತೇರು ಹೊಂಟೈತೆ, ತೇರು ಹೊಂಟೈತವ್ವ ತಂಗಿ ತೇರು ಹೊಂಟೈತೆ. ಹತ್ತು ನದಿಯ ನೀರು ತಂದು ಮುತ್ತೈದೆಯರು ನಗುತ್ತಾ, ನೆತ್ತಿ ಮ್ಯಾಲೆ ಎರಿಯಿರವ್ವ ಮುತ್ತಿನ ಮಣಿಯ ಸಹಿತ, ಚಂದ ಮಾಡುತ್ತಿದ್ದರವ್ವ ಚಂದ ಮಾಡುತ್ತಿದ್ದರವ್ವ ಕಂದನಿಗೆ ಗೋವಿಂದನಿಗೆ. ತೇರು ಹೊಂಟೈತವ್ವ ತೇರು ಹೊಂಟೈತವ್ವ ತಂಗಿ ತೇರು ಹೊಂಟೈತೆ, ತೇರು ಹೊಂಟೈತವ್ವ ತಂಗಿ ತೇರು ಹೊಂಟೈತೆ. ಗಲ್ಲ ಹಿಡಿದು ತಲೆಯ ಬಾಚಿ ತಿಲಕ ತಿದ್ದಿ ತೀಡಿ, ಬೆರಳಿಗೆ ತೆಗೆದಳವ್ವ ಗೋಪಿ ನೋಡಿ ನೋಡಿ, ಚಂದ ಮಾಡುತ್ತಿದ್ದರವ್ವ ಚಂದ ಮಾಡುತ್ತಿದ್ದರವ್ವ ಕಂದನಿಗೆ ಗೋವಿಂದನಿಗೆ. ತೇರು ಹೊಂಟೈತವ್ವ ತೇರು ಹೊಂಟೈತವ್ವ ತಂಗಿ ತೇರು ಹೊಂಟೈತೆ, ತೇರು ಹೊಂಟೈತವ್ವ ತಂಗಿ ತೇರು ಹೊಂಟೈತೆ. ಮಧುರೆಗೆ ಹೋಗಿ ಬಾರು ಗಂಧ ಇದಿರು ಹೊಳೆಯ ಈಸಿ, ಹಿರಿಯರ ಹರಕೆ ಶಿರದಲ್ಲಿರಲಿ ನವಿಲು ಗರಿಯ ಜೋಡಿ, ಚಂದ ಮಾಡುತ್ತಿದ್ದರವ್ವ ಚಂದ ಮಾಡುತ್ತಿದ್ದರವ್ವ ಕಂದನಿಗೆ ಗೋವಿಂದನಿಗೆ. ತೇರು ಹೊಂಟೈತವ್ವ ತೇರು ಹೊಂಟೈತವ್ವ ತಂಗಿ ತೇರು ಹೊಂಟೈತೆ, ತೇರು ಹೊಂಟೈತವ್ವ ತಂಗಿ ತೇರು ಹೊಂಟೈತೆ. ಏಳುಮಲೆಯ ರಂಗಸ್ವಾಮಿ ತೇರು ಹೊಂಟೈತೆ, ಏಳುಮಲೆಯ ರಂಗಸ್ವಾಮಿ ತೇರು ಹೊಂಟೈತೆ. ತೇರು ಹೊಂಟೈತವ್ವ ತಂಗಿ ತೇರು ಹೊಂಟೈತೆ, ತೇರು ಹೊಂಟೈತೆ ತೇರು ಹೊಂಟೈತೆ. ರಾಜೇಶ್ವರಿಯವರೇ, ಮೇರುಕವಿ HSV ಅವರಿಗೆ ಸಂದ ಪ್ರಶಸ್ತಿಗಳು, ಪುರಸ್ಕಾರಗಳು ಹತ್ತು ಹಲವಾರು. ಅದರ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಕೊಡ್ತೀರಾ? HSV ಅವರಿಗೆ ಸಂದ ಪ್ರಶಸ್ತಿಗಳು ಲೆಕ್ಕವಿಲ್ಲ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಒಟ್ಟು 5 ಬಾರಿ HSV ಅವರ 5 ಕೃತಿಗಳಿಗೆ ಲಭಿಸಿದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಅನುವಾದ ಪ್ರಶಸ್ತಿ, ಬಾಲ ಸಾಹಿತ್ಯ ಪುರಸ್ಕಾರ ಪ್ರಶಸ್ತಿ, ದಿನಕರ ದೇಸಾಯಿ ಪ್ರಶಸ್ತಿ, ರಂಗ ಸಂಪದ ಪ್ರಶಸ್ತಿ, ಸುಧಾ ಬಹುಮಾನ, ಅನಕ್ರೋ ನಿರ್ಮಾಣ್ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ, ಅಖಿಲ ಭಾರತ ಆಕಾಶವಾಣಿ ಪ್ರಶಸ್ತಿ, DS ಕರ್ಕಿ ಪ್ರಶಸ್ತಿ, ದೇವರಾಜ್ ಬಹದ್ದೂರ್ ಪ್ರಶಸ್ತಿ, ಮಕ್ಕಳ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ, DVG ಪುರಸ್ಕಾರ, ಮೈಸೂರು ಅನಂತ ಸ್ವಾಮಿ ಪುರಸ್ಕಾರ, ಮಾಸ್ತಿ ಪ್ರಶಸ್ತಿ ಲಭಿಸಿವೆ. ಹಸಿರು ರಿಬ್ಬನ್ ಇವರ ಅನುಭವದ ಕಥಾರೂಪಕವಾಗಿ ಹೊರಬಂದು ಚಿತ್ರರಸಿಕರ ಮನಗೆದ್ದು ಇದರಲ್ಲಿನ ಸಕ್ಕರೆ ಪಾಕದಲ್ಲಿ ಅದ್ದಿರುವ ಜಾಮೂನು ಹಾಡಿನ ಸಾಹಿತ್ಯಕ್ಕೆ 2019ರ ಫಿಲ್ಮ್ ಫೇರ್ ಪ್ರಶಸ್ತಿ ಲಭಿಸಿದೆ. ಇನ್ನು ಗೌರವ ಪುರಸ್ಕಾರಗಳು ಹೇಳುವಂತಿಲ್ಲ. ಮೈಸೂರು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷತೆ, ದಾವಣಗೆರೆ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ, 2020ರಲ್ಲಿ ನಡೆದ ಕಲಬುರ್ಗಿಯ 85ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾದದ್ದು ನಮ್ಮೆಲ್ಲರಿಗೂ ಅಚ್ಚುಮೆಚ್ಚಿನ ಸಂಗತಿ. ಧನ್ಯವಾದಗಳು ರಾಜೇಶ್ವರಿ. ಕವಿ GS ಶಿವರುದ್ರಪ್ಪರವರು ಹೇಳಿರುವಂತೆ, ಒಂದು ಕವಿತೆ ಜನಪರವಾದರೆ ಸಾಕು, ಕನ್ನಡ ಸಮುದಾಯ ಒಪ್ಪಿಕೊಂಡರೆ ಸಾಕು, ಆ ಕವಿ ಅಮರನಾಗಿ ಬಿಡುತ್ತಾನೆ ಎಂಬ ಮಾತು HSVಯವರ ಕಾವ್ಯ ಕೃತಿಗಳನ್ನು ನೋಡಿದಾಗ ಅಕ್ಷರಶಃ ಸತ್ಯವೆನಿಸುತ್ತದೆ. ಯಾವುದೇ ತರ್ಕಗಳಿಲ್ಲದೆ, ವಾದ ವಿವಾದಗಳಿಲ್ಲದೆ ಎಲ್ಲರ ಹೃದಯಗಳಲ್ಲೂ ಮನಗಳಲ್ಲೂ HSVಯವರು ತಮ್ಮ ಅದ್ಭುತ ಭಾವಗೀತೆಗಳ ಮೂಲಕ ರಾರಾಜಿಸುತ್ತಿದ್ದಾರೆ. ಇಂದು ನಮ್ಮ ನಡುವೆ ಅವರು ಇಲ್ಲದಿರಬಹುದು, ಆದರೆ ಅವರ ಕವಿತೆ ಕೃತಿಗಳು ಮಾತುಗಳು ಅಮರತ್ವ ಹೊಂದಿವೆ. ಇಂತಹ ಅಗಾಧ ಸಾಹಿತ್ಯ ತಪಸ್ವಿಗೆ ನಮ್ಮ ನಿಮ್ಮೆಲ್ಲರ ಹೃದಯಾಳದ ಭಾವಪೂರ್ಣ ನಮನಗಳು.
ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಹಾಸನದ ಶ್ರೀ ಕುವೆಂಪು ಮಹಿಳಾ ಸಂಘದ ಸದಸ್ಯರು ನಡೆಸಿಕೊಟ್ಟ ಕಾರ್ಯಕ್ರಮ ವೈವಿಧ್ಯವನ್ನ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಜಯಾ ರಮೇಶ್, ರಾಜೇಶ್ವರಿ ಹುಲ್ಲೇನಹಳ್ಳಿ, ಶಾಂತಲಾ ಮುರಳೀಧರ್, ಕಲಾ ನರಸಿಂಹ, ಸುನಂದಾ ಕೃಷ್ಣ, ಸ್ಮಿತಾ ಪಣಿರಾಜ್, ಚೇತನಾ ಮೂರ್ತಿ, ಸುಜಾತಾ ರಾಜ್, ಲತಾ ಜಗದೀಶ್, ಮಾಲಿನಿ ಸ್ವರೂಪ್ ಮತ್ತು ಶೈಲಾ ಪ್ರಸಾದ್. ಗೆಳತಿಯರೇ, ಇದಾಗಿತ್ತು ಇಂದಿನ ವನಿತಾ ವಿಹಾರ ಕಾರ್ಯಕ್ರಮ. ಮತ್ತೆ ನಿಮ್ಮೆಲ್ಲರ ಭೇಟಿ ಮುಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ. ಈ ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್. ಎಲ್ಲರಿಗೂ ನಮಸ್ಕಾರ.